ಏನೇ ಮನೇಲಿ ಎಲ್ಲ ಮುಗೀತು ಅಂತ ಬೀದಿಲ್ ಸುತ್ತೋ ಶೋಕಿಗೆ ಕಾರ್ ಕಲಿಯಕ್ಕೆ ಹೋಗ್ತಾ ಇದೀಯಾ? ಅದಕ್ಕೋಸ್ಕರ ದೇವಸ್ಥಾನ ನಾಟಕ ಮಾಡ್ತಾ ಇದೀಯಾ? ಕಟ್ಕೊಂಡು ಗಂಡನ್ಗೆ ಮೋಸ ಮಾಡಿ ಈ ತರ ಅಸಹ್ಯ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಒಂದ್ಸರಿ ನೋಡಿದ್ಯಾ ನಿನ್ನ ಅವತಾರನ ಹೇಗಿದೆ ಅಂತ? ಥೂ, ದರಿದ್ರವಾಗಿದೆ. ಇಷ್ಟು ದಿವಸ ನನ್ನ ಮನೇಲಿ ನಾನು ಹಾಕ್ತಾ ಇದ್ದ ಏನು ತಿನ್ಕೊಂಡು ಬಿದ್ದಿದ್ದವಳು ನೀನು. ಇವತ್ತು ಯಾರೋ ಹಾಕ್ತಿರೋ 4 ಕಾಸಿಗೆ ನಿನ್ ಕಣ್ ಕತ್ಲೆ ಬಂದ್ಬಿಡ್ತಾ? ಗಂಡ ಕೊಟ್ಟಿರೋ ತಾಳಿಗೆ ಬೆಲೆ ಕೊಡದೆ ದಾರಿಲಿ ಹೋಗ್ತಾ ಇದ್ದ ದರಿದ್ರ ಕೊಟ್ಟು ಕಾರಲ್ಲಿ ಕೂತ್ಕೊಂಡು ಮಾನ ಮರಿ ಅದನ್ನ ಹರಾಜಾಗ್ತಾ ಇದೀಯಾ? ನಿನ್ ಹೆಣ್ಣು ಜನ್ಮಕ್ಕಿಷ್ಟು. ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇ ನಿನ್ನ ಹಾರಾಟ ನಿಲ್ಲಿಸ್ತೀನಿ. ನಿನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಅಲ್ಲ ರೀ, ನನಗೆ ಎದುರುತ್ತರ ಕೊಡ್ತೀಯ? ಯಾಕೆ ನಿಜವಾಗ್ಲೂ ಏಟ್ ಬಿತ್ತು ಅನ್ಕೊಂಡ್ರ? ನಾನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ಇನ್ಮೇಲಾದ್ರೂ ಒಳ್ಳೆ ಗಂಡನಾಗಿ ಬದುಕೋದನ್ನ ಕಲೀರಿ. ಯಾಕೆಂದ್ರೆ ನಾನು ಇನ್ನು ಮುಂದೆ ನಿಜವಾದ ಹೆಣ್ಣಾಗಿ ಬದುಕೋದನ್ನ ಶುರು ಮಾಡ್ತಿದ್ದೀನಿ. ಬನ್ನಿ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಸರ್ಪ್ರೈಸ್ ಅಲ್ಲಿ ನೋಡಿ. ಶಾಂತಿ ಬೇಬಿ, ಏನು ಎಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ಏನ್ ವಿಷಯ? ತಾಳಿ ಶಾಸ್ತ್ರಕ್ಕೆ ತಾಳಿ ಬೇಕಲ್ವಾ, ಅದಕ್ಕೆ ತಾಳಿ ಬಟ್ನ ಪರ್ಚೇಸ್ ಮಾಡಕ್ ಬಂದಿದ್ದೀವಿ. ನೋಡು, ತಾಳಿ ಸರ ರೆಡಿಯಾಗಿದೆ. ಇದಕ್ಕೆ ನಿನ್ಗಿಷ್ಟವಾದ ತಾಳಿ ಬೊಟ್ಟು ತಗೋ. ಇದು ನಿಮ್ಮಮ್ಮನ ತಾಳಿ ಸರ ಕಣೆ. ನಿಮ್ ತಂದೆ ತಾಯಿ ಆಕ್ಸಿಡೆಂಟ್ ಇಂದ ತೀರ್ಕೊಂಡಿದ್ದಾರೆ ಅಂತ ಎಲ್ರೂ ಅನ್ಕೊಂಡಿದ್ದಾರೆ. ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ನೋಡೆ, ನನಗೆ ಹಿರಿಯರಿಂದ ಈ ತರ ಯಾವ ಉಡುಗೊರೆನೂ ಬಂದಿಲ್ಲ. ಇವಳಿಗೆ ಒಳ್ಳೊಳ್ಳೆ ಉಡುಗೊರೆ ಕೊಡ್ಬೇಕು ಅಂತ ಎಷ್ಟು ಜನ ಇದ್ದಾರೆ, ಆದ್ರೂ ಅಳ್ತಾ ಇದ್ದಾಳೆ. ಕಣ್ಣೀರು ಒರೆಸ್ಕೋ, ಅಳ್ಬೇಡ. ನಮ್ಮ ಹೆಂಡತಿದೇರಿಗೆ ಸಮಾಧಾನ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಬನ್ನಿ. ಮಿರಿ, ನೀವು ಏನು ಯೋಚನೆ ಮಾಡ್ತೀವಿ
ಮಾಡ್ತೀರಿ ಅಂತ ಚೆನ್ನಾಗಿ ಗೊತ್ತು. ಆದರೆ ನೀವೀಗ ಕಣ್ಣೀರು ಹಾಕಿದ್ರೆ ಅಜ್ಜಿನೂ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಅವ್ರ ಮಗ ಸೊಸೆ ಸಾವು ಹೀಗಾಯ್ತು ಅಂತ ಗೊತ್ತಾಗೋದು ಬೇಡ. ಬಿ ಸ್ಟ್ರಾಂಗ್. ನೋಡಿ, ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ಯಾವಾಗಲೂ ಜೊತೆಲೇ ಇರುತ್ತೆ. ಕಣ್ಣೀರು ಒರೆಸ್ಕೊಳ್ಳಿ. ಗುಡ್ ಗರ್ಲ್. ಗಂಡದ ಮಾತ್ಗೆ ನೀತಿ ಕರ್ಗೋಗಿತ್ತಳೆ. ಏನ್ ನೀತಿ ವಿಷಯ? ಬಿಟ್ಟರೆ ಇವ್ರು ಮಾತಾಡ್ತಾನೆ ಇರ್ತಾರೆ. ನೀವು ಬೇಗ ಸೆಲೆಕ್ಟ್ ಮಾಡಿ.